ನಮ್ಮೊಂದಿಗೆ ಅವಿನಾಶ್ ಅವರಿದ್ದಾರೆ, ಅವ್ರನ್ನೇ ಮಾತನಾಡಿಸೋಣ. ಸರ್, ನಮ್ಮನ್ನೆಲ್ಲರೂ ಕೂಡ ಆಗಲಿದ್ದಾರೆ ಬಿ ಎಸ್ ನಮ್ಮವರು ಅಂತಿಮ ದರ್ಶನ ಮಾಡಿದಿರಿ, ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಏನು ಹೇಳಿ ನಾನು ಅದೇ ಚಿತ್ರರಂಗಕ್ಕೆ ಒಂದು ದೊಡ್ಡ ಲಾಸ್. ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ. ಯಾಕಂದ್ರೆ ಎಲ್ಲ ಭಾಷೆಯಲ್ಲೂ ಮಾಡಿದವರು, ತಮಿಳಿನಲ್ಲಿ ಮಾಡಿದವರು, ತೆಲುಗುನಲ್ಲಿ ಮಾಡಿದವರು, ಕನ್ನಡದಲ್ಲಿ ಮಾಡಿದವರು, ಹಿಂದಿನಲ್ಲಿ ಮಾಡಿದವರು, ಸೂಪರ್ ಸ್ಟಾರ್. ಅವಾಗಲೇ ದೊಡ್ಡ ಸೂಪರ್ ಸ್ಟಾರು, ತುಂಬ ದೊಡ್ಡ ನಟಿ. ಬೇರೆ ಕಡೆ ಹೋದಾಗ ಗೊತ್ತಾಗುತ್ತೆ ಅವ್ರ ಬಗ್ಗೆ ಎಷ್ಟು ಅಪಾರವಾದ ಗೌರವ ಇದೆ ಅಂತ. ತುಂಬ ತಮಿಳ್ನಾಡಲ್ಲಂತೂ ಅವ್ರು ಕಂಡ್ರೆ ದೇವ್ರ ಥರ ಕಾಣ್ತಾರೆ ಈಗಲೂ ಕೂಡ. ಸೊ ನಾನು ಜೊತೆ ಕೇಳಿದ್ದಾರೆ, ತಮಿಳ್ ಪಿಕ್ಚರ್ ಮಾಡೋಕ್ಕೆ ಹೋದಾಗೆಲ್ಲ ಅಲ್ಲಿ ಇವ್ರ ಬಗ್ಗೆ ಮಾತಾಡೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಮಗೆ ಇಲ್ಲಿ ಅಷ್ಟು ನಮಗೆ ಇದಿಲ್ಲ. ಬಟ್ ತುಂಬ ದೊಡ್ಡ ವ್ಯಕ್ತಿ, ತುಂಬ ದೊಡ್ಡ ನಟಿ. ನನಗೆ ಒಡನಾಟ ಅಂತಂದ್ರೆ ನನಗೆ ಅವರು ನಮ್ಮ ಕಲಾವಿದ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿದ್ದಾಗ ಬರೋರು. ಆಗ ಅವ್ರ ಜೊತೆ ಮಾತುಕತೆ ಆಡ್ತಾ ಇದ್ವಿ. ತುಂಬ ಪ್ರೀತಿಯಿಂದ ಮಾತಾಡಿಸೋರು, ತುಂಬ ಅವ್ರ ಸಲಹೆಗಳನ್ನು ತಗೊಳ್ತಾ ಇದ್ವಿ. ಯಾಕಂದ್ರೆ ಅವ್ರ ಅನುಭವ, ಅವರ ಎಲ್ಲ ಇತ್ತಲ್ಲ, ಬಹಳ ಬಹಳ ಅದ್ಭುತವಾದ ಜೀವನವನ್ನು ನಡೆಸಿದ್ದಾರೆ. ತುಂಬ ಒಂದು ಸೂಪರ್ ಸ್ಟಾರ್ ಮಾತ್ರ ಅಲ್ಲ, ಎಲ್ಲ ವಿಧದಲ್ಲೂ ಗುಣದಲ್ಲಿ, ಜೀವನದಲ್ಲಿ, ಶ್ರೀಮಂತಿಕೆಯಲ್ಲಿ, ಮಾನಸಿಕ ಶ್ರೀಮಂತಿಕೆ, ಎಲ್ಲ ಶ್ರೀಮಂತಿಕೆಯಲ್ಲೂ ತುಂಬ ದೊಡ್ಡದಾಗಿ, ತುಂಬ ಚೆನ್ನಾಗಿ, ತುಂಬ ಡಿಗ್ನಿಫೈಡ್ ಆಗಿ ಬದುಕಿದವರು. ಯಾವತ್ತೂ ತಮ್ಮ ಬಗ್ಗೆ ಹೇಳ್ಕೊಂಡು ಪಾಳ್ಕೊಂಡು ಯಾರ ಬಗ್ಗೆನೂ ಅದರ ಅಷ್ಟೆಲ್ಲ ಸೂಪರ್ ಸ್ಟಾರ್ ಆಗಿದ್ರು ಬೇರೆಯವ್ರ ಬಗ್ಗೆನೇ ಕೇಳ್ತಾ ಇದ್ರು ಹೊರತುವೆ ತಮ್ಮ ಬಗ್ಗೆ ಯಾವತ್ತೂ ಹೇಳ್ಕೊಂಡವರೆಲ್ಲ. ಇವೆಲ್ಲ ನಾವು ಕಲಿಬೇಕು. ಆಮೇಲೆ ಸಿನಿಮಾ ಅಂತಂದ್ರೆ ಹೀರೋ, ಪ್ರೊಡ್ಯೂಸರು ಅಥವಾ ಡೈರೆಕ್ಟರ್ ಅಂತ ಹೇಳಿದ್ರು, ಇವರು ಸಹ ನಟರೊಂದಿಗೆ ತಮ್ಮ ಕುಟುಂಬಸ್ಥರ ರೀತಿಯಲ್ಲಿ ಅವರು ಬೆರಿತಾ ಇದ್ರು ಅನ್ನುವಂಥ. ತುಂಬಾ ತುಂಬಾ ಯಾವತ್ತೂ ಬಂದು ಹೊಡೆದು ಮಾತಾಡ್ಸೋರು. ನಾವೆಲ್ಲ ಆ ಕಡೆ ತಿರ್ಕೊಂಡಿದ್ರೆ, ಅವಿನಾಶ್ ಯಾಕೆ ನಾನು ಮಾತಾಡಿಸ್ತಾ ಇಲ್ಲ ನೀವು ಅನ್ನೋರು, ನಾನು ನೋಡ್ಲಿಲ್ಲ ನೀವು ಅಂತ. ಆ ಥರದ ವ್ಯಕ್ತಿ, ಅಷ್ಟು ದೊಡ್ಡ ವ್ಯಕ್ತಿ, ಆ ಥರದ ಪ್ರೀತಿ. ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ 10 ಗಂಟೆಯಲ್ಲಿ ಫೋನ್ ಮಾಡಿ ನನಗೆ ಬಂದು ಹೇಳ್ಬೇಕಲ್ವ ನೀವು, ಫೋನ್ ಮಾಡಿ ಯಾಕೆ ಹೇಳಿಲ್ಲ ನೀವು ಅನ್ನೋರು. ನಾನೇ ಮಾಡ್ತಿದ್ದೀನಿ ನೋಡಿ ಅಂತ. ಆ ಥರದ ವ್ಯಕ್ತಿ, ಅಷ್ಟು ಹಂಬಲ್. ಇವೆಲ್ಲ ಕಲಿಯೋದು ಭಾಳ ಇದೆ. ನಾವೆಲ್ಲ ಅಳವಡಿಸ್ಕೋಬೇಕು ಜೀವನದಲ್ಲಿ. ಆಗ ನಮಗೂ ಒಂದು ರೀತಿಯಲ್ಲಿ ಮೆಚ್ಯೂರಿಟಿ ಅಂತ ಹೇಳಿದ್ರಲ್ಲ, ಒಬ್ಬ ಕಲಾವಿದನಿಗೆ ಮೆಚ್ಯೂರಿಟಿ ಜೊತೆಗೆ ಒಬ್ಬ ವ್ಯಕ್ತಿಯಾಗಿ ಕೂಡ ಮೆಚ್ಯೂರಿಟಿ ಬರೋದು ಆವಾಗಲೇ. ಇವನ್ನೆಲ್ಲ ನೋಡಿ ಕಲ್ತಾಗ್ಲೇ ಅವ್ರ ಅನುಭವಗಳನ್ನು. ಆಮೇಲೆ ಅಪ್ಪು ಅವರು ನಿಧನ ಸಂದರ್ಭದಲ್ಲಿ ಅಂದ್ರೆ ಅವರಿಗೆ ತಾಯಿ ಪಾತ್ರದಲ್ಲಿ ಮಾಡಿದ್ರು, ಒಂದಷ್ಟು ಅವರು ಆ ಸಂದರ್ಭದಲ್ಲಿ ತಮ್ಮ ದುಃಖನ ಹೇಳ್ಕೊಂಡಿದ್ರು. ಅಲ್ಲ, ಅಪ್ಪು ಕಳ್ಕೊಂಡಿದ್ದು ಅವ್ರಿಗೆ ತುಂಬಾ ನೋವಾಗಿತ್ತು, ಎಲ್ಲರಿಗೂ ನೋವಾಗಿತ್ತು, ನಮಗೂ ನೋವಾಗಿತ್ತು, ಎಲ್ಲರಿಗೂ. ಅಂದ್ರೆ ಅಪ್ಪು ಕಳ್ಕೊಂಡಿದ್ದು ನೋವು ಇನ್ನೂ ಹೋಗಿಲ್ಲ ಬಿಡಿ ನಮ್ಗೆ ಯಾರಿಗೂ. ಒಂಥರ ಚಿತ್ರರಂಗಕ್ಕೆ ಹೋಗಿಲ್ಲ ಆ ನೋವು, ಹೋಗೋದು ಇಲ್ಲ, ಇನ್ನು ಬಹಳ ವರ್ಷ ಬೇಕು ಅದು ಹೋಗೋದಕ್ಕೆ. ಅದೊಂಥರ ದೊಡ್ಡ ವ್ಯಾಕ್ಯೂಮ್ ಅದು. ಅಪ್ಪು ಹೋಗಿರೋದು ಚಿತ್ರರಂಗಕ್ಕೆ ತುಂಬಾ ದೊಡ್ಡ ವ್ಯಾಕ್ಯೂಮ್. ಅದು ಯಾವತ್ತು ಸರಿ ಹೋಗುತ್ತೆ ಗೊತ್ತಿಲ್ಲ. ನಮಗೆಲ್ಲ ಮಾನಸಿಕವಾಗಿ ಕೂಡ ನಾವು ಅವ್ರನ್ನ ಕಳ್ಕೊಂಡಿದ್ದನ್ನು ನಾವಿನ್ನೂ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಿಲ್ಲ. ಬಟ್ ಒಂದು ಪರಿಪೂರ್ಣವಾಗಿ ಬದುಕಿದ್ದಾರೆ, ಚೆನ್ನಾಗಿ ಬದುಕಿದ್ರು. ಕಳ್ಕೊಂಡಿದ್ದೀವಿ ನಿಜ, ಆದರೆ ತುಂಬ ಸಂತೋಷವಾಗಿದ್ರು, ತುಂಬ ಚೆನ್ನಾಗಿದ್ರು, ತುಂಬ ಗೌರವಾನ್ವಿತ ಬದುಕಿದ್ದಾರೆ, ತುಂಬ ಡಿಗ್ನಿಫೈಡ್ ಆಗಿದ್ರು, ತುಂಬ ಡಿಗ್ನಿಫೈಡ್ ಲೈಫ್ನ ಲೀಡ್ ಮಾಡಿದ್ದಾರೆ. ಇನ್ನೇನು ಕೇಳ್ಕೊಳ್ಳೋದು, ದೇವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅಂದ್ರೆ ಲೀಲಮ್ಮ ಅವ್ರನ್ನ ಕಳ್ಕೊಂಡು ನಾವು ಮೊನ್ನೆ ಕಳ್ಕೊಂಡಿದ್ವಿ ಅನ್ನೋ ತರ ಫೀಲ್ ಆಗ್ತಿದೆ. ಈ ತರ ಮೊನ್ನೆ ಹೋಗಿ ಇವರು ಹೋಗ್ತಾ ಇದ್ದಾರೆ, ಹಾಗೆ ಅಂತ ಕಾಣುತ್ತೆ ಅಲ್ವಾ? ಎಲ್ಲಾರನ್ನು ಕಳ್ಕೊಳ್ತಾ ಹೋಗ್ತೀವಿ, ಅದೇನು ಮಾಡೋಕ್ಕಾಗಲ್ಲ. ಜೀವನದ ಪ್ರಾಸೆಸ್ ಅದು, ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಅಪ್ಪು ಅಂತ ಹೋದಾಗ ತಡನಾಗ ನೋವಾಗ್ಬಿಡುತ್ತೆ. ಯಾಕಂದ್ರೆ ಅದು ಹೋಗುವ ವಯಸ್ಸೇ ಅಲ್ಲ. ಕೆಲವೆಲ್ಲ ಎಲ್ಲವನ್ನೂ ಅಚೀವ್ ಮಾಡಿ ಒಂದು ಫುಲ್ಫಿಲ್ಮೆಂಟ್ ಬಂದಾಗ ಅವ್ರಿಗೂ ನೋವಿರಲ್ಲ, ಯಾರಿಗೂ ನೋವಿರಲ್ಲ. ಕೊನೆಯದಾಗಿ ಯಾವಾಗ ನಿಮ್ಮನ್ನ ಅಂದ್ರೆ ನೀವು ನೋಡಿದ್ರಿ ಅಥವಾ ಬಹಳ ಹಿಂದೆ ನಾನು ನೋಡಿಲ್ಲ. ನನಗೆ ಅದೇನು ಹೇಳೋದಲ್ಲ, ನನಗೆ ಕಳೆದ ವರ್ಷನೂ ಅದು ಹೋದ ವರ್ಷನೂ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಫೋನ್ ಮಾಡಿದ್ ಬಿಟ್ರೆ ಆಮೇಲೆ ಮತ್ತೆ ನಂಗೆ ಸಿಕ್ಕಿಲ್ಲ. ನಂಗೆಲ್ಲ ನಂಗೆ ಆಮೇಲೆ ಸಿಕ್ಕಿಲ್ಲ. ಇವರೆಲ್ಲ ನಾನು ಮಾಳವಿಕ ಅವರೆಲ್ಲ ಹೋಗಿ ಬಂದು ಎಲ್ಲ ಮಾಡೋರು. ನಾನು ಈ ಶೂಟಿಂಗ್ ಅವ್ರ ಜೊತೆ ಮಾಡಲೇ ನನಗೆ ಯಾವುದು ಸಿಕ್ಕಿಲ್ಲ. ಬಟ್ ಅಷ್ಟೇ, ಅದೇ ಕೊನೆ ನನಗೆ ಅವರು ಮಾತಾಡಿದ್ದು. ಇದಿಷ್ಟು ಅವಿನಾಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.